ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಕನ್ನಡ. ಸೊ ಇವತ್ತಿನ ವಿಡಿಯೋ ಬಂದು 12ನೇ ಕಂತು ಮತ್ತು 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಸೊ ಮೊಬೈಲ್ನಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ತುಂಬಾ ಕಾಯ್ತಾ ಇದ್ರಿ 12 ಮತ್ತು 13 ಪೆಂಡಿಂಗ್ ಹಣ ರಿಲೀಸ್ ಆಗುತ್ತಾ ಇಲ್ವೋ ಅಂತ. ಸೊ ಫೈನಲಿ ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ನ ಸಿಕ್ಕಿದೆ. ಆ ಗುಡ್ ನ್ಯೂಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋನ ನೋಡ್ತೀರಾ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಅಂತ ಕೇಳ್ತಾ ವಿಡಿಯೋನ ಆದಷ್ಟು ಎಲ್ಲ ಫಲಾನುಭವಿಗಳಿಗೆ ಶೇರ್ ಮಾಡಿ. ಇನ್ನು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ನಮಗೆ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಒಂದು ಗಣಪತಿ ಹಬ್ಬಕ್ಕೇನೆ ಒಂದು ಬಂಪರ್ ಗುಡ್ ನ್ಯೂಸ್ನ ಕೊಟ್ಟಿದ್ರು. 12 ಮತ್ತು 13ನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ರು. ಆ ವಿಡಿಯೋ ಮಾಡಿ ಹಾಕಿದ್ದೆ, ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ. ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಬಿಡುಗಡೆ ಬಗ್ಗೆ ಏನು ಹೇಳಿದ್ದಾರೆ. ಸೊ ಸೋಮವಾರ ದಿನದಂದು ಏನು ಚಿತ್ರದುರ್ಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಕಾರ, ಸೊ ಇಲ್ಲಿವರೆಗೂ ಕೂಡ ನಾವು ಎಲ್ಲ ಮಹಿಳೆಯರ ಖಾತೆಗೆ 11ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೇವೆ. ಇನ್ನು 12 ಮತ್ತು 13ನೇ ಕಂತಿನ ಹಣವು ಕೆಲವು ತಾಂತ್ರಿಕ ದೋಷಗಳಿಂದ ಬಿಡುಗಡೆ ಆಗಿಲ್ಲ. ಸೊ ಅದನ್ನು ಇನ್ನೇನು ಬಿಡುಗಡೆ ಮಾಡ್ತೀವಿ ನಾವು, ಇನ್ನು 4-5 ದಿನಗಳಲ್ಲಿ ನಾವು ಎಲ್ಲರ ಖಾತೆಗೂ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರವಸೆನ ನೀಡಿದ್ದಾರೆ ಎಲ್ಲ ಮಹಿಳೆಯರಿಗೆ. ಸೊ ಯಾರು ವರಿ ಮಾಡ್ಕೊಳೋದು ಬೇಡ, 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂತ. ಇಲ್ಲಿವರೆಗೂ ರಿಲೀಸ್ ಆಗಿರಲಿಲ್ಲ. ಸೊ ಇನ್ನು ಮುಂದೆ ರಿಲೀಸ್ ಮಾಡ್ತಾರೆ. 11ನೇ ಕಂತಿನ ಹಣ ಪಡ್ಕೊಂಡಿದ್ದೀರ ಅಂದರೆ 12 ಮತ್ತು 13 ಕೂಡ ನಿಮಗೆ ಅದೇ ರೀತಿ ಸರೀಸಾಗಿ ಖಾತೆಗೆ ಬಂದು ಜಮಾ ಆಗುತ್ತೆ. ಸೊ ಇನ್ನು ಹಣ ಪಡ್ಕೊಂಡಿಲ್ವಾ, 11ನೇ ಕಂತಿನ ಹಣ ಗಂಟ ಇನ್ನು ಹಣ ಬಂದಿಲ್ವಾ ನಿಮಗೆ, ಹಾಗಿದ್ರೆ ಏನು ಮಾಡಬೇಕು? ಸೊ ನೀವು ಏನಿಲ್ಲ, ಸಿಂಪಲ್ ಕೆಲಸ. ಫಸ್ಟ್ ಹೋಗ್ಬಿಟ್ಟು ನೀವು ನಿಮ್ಮ ಹೆಸರು ಎಲ್ಲ ಒಂದು ಆ ದಾಖಲೆಗಳಲ್ಲಿ ಸರಿ ಇದೆಯಾ ಅಂತ ಚೆಕ್ ಮಾಡಿಸ್ಕೊಡಿ. ಲೈಕ್ ಆಧಾರ್ ಆಗಿರಲಿ, ರೇಷನ್ ಕಾರ್ಡ್ ಆಗಿರಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರಲಿ. ಸೊ ಇದರಲ್ಲೆಲ್ಲ ಫಲಾನುಭವಿಗಳ ಹೆಸರು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಹಣನ DBT ಮಾಡೋಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಆಟೋಮೆಟಿಕ್ಕಾಗಿ ಅದು ಹಣನ ನಿಮಗೆ DBT ಮಾಡ್ತಾರೆ. ಸೊ ಏನಾದರೂ ಒಂದು ಕಡೆ ಹೆಸರು ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಹಣ ಬಂದು ಜಮಾ ಆಗಲ್ಲ. ಸೊ ಇದೊಂದು ಮೇಯ್ನ್ ಕೆಲಸ ನೀವು ಮಾಡಬೇಕಾಗಿರೋದು, ಹಣ ಬಂದಿಲ್ಲ ಅಂದರೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಕೆಲವೊಂದಷ್ಟು ಅಕೌಂಟ್ಗಳು ಡಿಲೀಟ್ ಆಗಿವೆ. ಯಾರ್ಯಾರು GST ಕಟ್ತಿದ್ದೀರಾ ಮತ್ತು ತೆರಿಗೆ ಪಾವತಿ ಮಾಡ್ತಿದ್ದಾರಲ್ಲ, ಸೊ ಅಂಥವ್ರದ್ದು ಅಕೌಂಟು ಡಿಲೀಟ್ ಆಗಿದೆ. ಸೊ ಅಂಥವ್ರಿಗೆ ಇನ್ನು ಮುಂದೆ ಹಣ ಬರಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇನ್ನು ನೀವು NPCI ಮ್ಯಾಪಿಂಗ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟು ಮತ್ತು EKYC ಕೂಡ ಮಾಡಿಸೋದು ತುಂಬಾ ಇಂಪಾರ್ಟೆಂಟು. ಸೊ ಈ ಎರಡು ಕೆಲಸ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಹಣ ಬರಲ್ಲ. ಯಾಕಂದರೆ ನೀವು ನಿಮ್ಮ ಡೇಟಾನ ಡಿಜಿಟಲೈಸ್ ಮಾಡಬೇಕು. ಸೊ ಅದು NPCI ಮತ್ತು EKYC ಮೂಲಕ ಮಾಡಿಸ್ಕೋಬೇಕು. ಸೊ ಗೃಹಲಕ್ಷ್ಮಿ ಯೋಜನೆ ಹಣನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಹಣನ 2 ಹಂತದಲ್ಲಿ ಚೆಕ್ ಮಾಡ್ಕೋಬೋದು. ಮೊದಲನೇ ಹಂತದಲ್ಲಿ ನೀವು ಬ್ಯಾಂಕಿಗೆ ಭೇಟಿ ನೀಡಿಬಿಟ್ಟು ಅವರು ಏನು ಬ್ಯಾಂಕ್ ಸಿಬ್ಬಂದಿಗಳ ಮೂಲಕ ನೀವು ನಿಮ್ಮ ಪಾಸ್ಬುಕ್ನ ಎಂಟ್ರಿ ಮಾಡಿಸೋದಾಗಲಿ ಅಥವಾ ಅಕೌಂಟ್ನ ಚೆಕ್ ಮಾಡಿಸೋದಾಗಲಿ ನೀವು ಚೆಕ್ ಮಾಡಿಸ್ಕೋಬೋದು. ಸೊ ಇನ್ನು 2ನೇ ಹಂತದಲ್ಲಿ ನೀವು ನಿಮ್ಮ ಮೊಬೈಲಲ್ಲೇ DBT ಕರ್ನಾಟಕ ಅಪ್ಲಿಕೇಶನ್ನ ಮುಖಾಂತರ ನೀವು ನಿಮ್ಮ ಖಾತೆಗೆ ಎಷ್ಟು ಹಣ ಬಂದಿದೆ, ಯಾವ ಯೋಜನೆ ಅಡಿ ಹಣ ಬಂದಿದೆ ಅಂತಲೂ ಕೂಡ ನೀವು ಚೆಕ್ ಮಾಡಿಸ್ಕೋಬೋದು. ಸೊ ಈ 2 ರೀತಿ ನೀವು ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೋಬೋದು. ಸೊ ನಿಮ್ಗೇನಾದರೂ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ನಾನು ಮೇಲ್ಗಡೆ ತಿಳಿಸಿರೋ ಅಷ್ಟು ಕೆಲಸದಲ್ಲಿ ಯಾವುದಾದ್ರೂ ಬಿಟ್ಟಿದ್ದೀರಾ ಅಂತ ನೋಡಿ, ಏನಾದರೂ ಮಿಸ್ ಆಗಿದೆಯಾ ಅಂತ ನೋಡಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.